ನಮಸ್ಕಾರ ಗುರುಗಳೇ, ನಾನು ನಿಮ್ಮ ಯು ಪಿ ಹುಡುಗ ಎಸ್ಗೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ನಿಮಗೆ ಗೊತ್ತಿರೋಂಗೆ ನಮ್ಮ ಚಾನಲ್ ನಡೀತಿದೆ ಪ್ಯಾಸೆಂಜರ್ ಟ್ರೈನ್ ಸೀರೀಸು. ಈ ಸೀರೀಸಲ್ಲಿ ಗಿವ್ ಅವೇನೂ ನಡೀತಿದೆ. ಹಿಂದಿನ 4 ವೀಡಿಯೋ ಐ ಹೋಪ್ ನೀವು ನೋಡಿರ್ತೀರಾ. ನೋಡಿದಂದರೆ ದಯವಿಟ್ಟು ಹೋಗಿ ನೋಡಿ. ಎಲ್ಲ ವೀಡಿಯೋಲ್ಲೂ ಒಂದೊಂದು ಹಿಂಟ್ ಕೊಟ್ಟಿದ್ದೀನಿ. ಮತ್ತು ಮಾತಾಡೋಕೋದ್ರೆ ಥಂಬ್ನೇಲು ಟೈಟಲ್ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ನಮ್ಮ ಟ್ರೈನ್ ನಂಬರ್. ಇವತ್ತು ನಮ್ಮ ಟ್ರೈನ್ ಜರ್ನಿ ಯಾವುದಿರೋದಂತ. ನಮ್ಮ ಟ್ರೈನ್ ಜರ್ನಿ ಬಂದು ಮೈಸೂರು ಚಾಮರಾಜನಗರ ಪ್ಯಾಸೆಂಜರ್ ಟ್ರೈನ್ ಜರ್ನಿ. ಇವತ್ತು ಟ್ರೈನ್ ನಂಬರ್ 56208 ನಮ್ಮದು ಟ್ರೈನ್ ಇರುತ್ತೆ. ಮತ್ತು ಮಾತಾಡೋಕೋದ್ರೆ ನಮ್ಮದು ಟ್ರೈನ್ ಜೊತೆ ಇವತ್ತು ಲಿಂಕ್ ಇರೋದು ಲೋಕೋಮೋಟಿವ್ WTP 4D 40362 ಕೃಷ್ಣರಾಜಪುರಮ್ದು. ಸೊ ಇದು ರೇಕ್ ಶೇರಿಂಗ್ ಎಲ್ಲ ಮಾಡುತ್ತೆ. ಮತ್ತು ಮಾತಾಡೋದ್ರೆ ರೂಟ್ ಬಗ್ಗೆ, ನಾನು ಮೈಸೂರಿಂದ ಅಶೋಕ್ಪುರಂವರೆಗೂ ಅಶೋಕ್ಪುರಮಿಂದ ಮೈಸೂರುವರೆಗೂ ನಾನು ನಿಮಗೆ ಅಶೋಕ್ಪುರಂ ಬೆಂಗಳೂರು ಮೆಮು ಡೆಮು ಸೀರೀಸಲ್ಲಿ ತೋರಿಸಿದೆ. ಸೊ ಅಲ್ಲಿವರೆಗೆ ಹೋಗಿದ್ದೀನಿ. ಬಟ್ ಅಶೋಕ್ಪುರಂ ಆದಮೇಲೆ ಫುಲ್ಲು ನನಗೆ ನ್ಯೂಸ್ ರೂಟ್ ಇರುತ್ತೆ. ನೋಡೋಣ, ಇದು ಎಂಡ್ ರೂಟು ಚಾಮರಾಜನಗರ. ಅದಾದಮೇಲೆ ಯಾವುದು ರೂಟ್ ಇಲ್ಲ. ನೋಡೋಣ ರೂಟ್ ಹೆಂಗಿರುತ್ತೆ ಮತ್ತು ಜರ್ನಿ ಹೆಂಗಿರುತ್ತೆ. ಸೊ ನಮ್ಮ ಟ್ರೈನ್ ನಂಬರ್ 56208 ಮೈಸೂರು ಚಾಮರಾಜನಗರ ಪ್ಯಾಸೆಂಜರ್ ಟ್ರೈನ್ ಸದ್ಯಕ್ಕೆ ಬಂದಿದೆ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಮೈಸೂರು ಜಂಕ್ಷನಿನ ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ. ಅಪ್ರಾಕ್ಸಿಮೇಟ್ಲಿ 3:30 ಬಂತು ಇಲ್ಲಿ. ಸೊ 3:45ಗೆ ನಮ್ಮ ಹೊರಟುವ ಟೈಮ್ 3:45 PM. ಬನ್ನಿ ಒಳಗಡೆ ಹೋಗಿ ನೋಡೋಣ ಇಂಟೀರಿಯರ್ಸ್ ಹೆಂಗಿದೆ ಮತ್ತು ಕ್ಲೀನೆಸ್ ಹೆಂಗಿದೆ. ಯಾಕಂದರೆ ಇದು ರೇಕ್ ಶೇರಿಂಗ್ ಇದೆಯಲ್ಲ. ಸೊ ರೇಕ್ ಶೇರಿಂಗಿಂದ ಕ್ಲೀನೆಸ್ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಥವಾ ಇಲ್ಲ ಅಂತ. ಸೊ ಇಲ್ಲಿ ನೋಡೋಕೆ ಹೋದರೆ ಕ್ಲೀನ್ ಅಂತೂ ಇದೆ, ಕ್ಲೀನ್ ಇದೆ ಇದು. ಸೊ ನೋಡ್ಬೋದು, ಜನನೇ ಗಲೀಜು ಮಾಡಿರ್ತಾರೆ. ಸೊ ನೋಡಿ ಪೇಪರೆಲ್ಲ ಹಾಕಿದ್ದಾರೆ, ಕಿಂಡರ್ ಜಾಯ್ದು ಕಚೀಫೆಲ್ಲ ಬಿಟ್ಟಿದ್ದಾರೆ. ಮತ್ತು ಇದರಲ್ಲಿ ನೀವು ನೋಡಿದ್ರೆ ಹೈಟ್ ಸ್ವಲ್ಪ ಕಡಿಮೆ ಇದೆ. ನಮ್ಮ ಹಿಂದಿನ ವೀಡಿಯೋಲಿ ನೋಡಿರ್ಬೋದು ಹೈಟ್ ಇಲ್ಲಿವರೆಗೂ ಇತ್ತು. ಆ್ಯಕ್ಚುಲಿ ಇಲ್ಲಿವರೆಗಿತ್ತು. ಸೊ ಇದರೆಲ್ಲ ಹೈಟ್ ನೀವು ನೋಡಿದ್ರೆ ಕಡಿಮೆ ಇದೆ. ಈ ಹತ್ತುವುದು ಈಸಿಯಾಗಿ ಇದರಲ್ಲಿ ಈ ಬ್ರೌನ್ ಸೀಟ್ಸಲ್ಲಿ. ಬಟ್ ಪರವಾಗಿಲ್ಲ, ಕ್ಲೀನೆಸ್ ಚೆನ್ನಾಗಿದೆ. ಸೊ ಲಗೇಜ್ ಎಲ್ಲ ಇಲ್ಲಿ ಸಿಗುತ್ತೆ. ಮತ್ತು ಫಿಸಿಕಲಿ ಹ್ಯಾಂಡಿಕ್ಯಾಪ್ಗೆ ಇಲ್ಲಿ ನಿಮಗೆ ಒಂದು ರಿಸರ್ವ್ಡ್ ಸೀಟ್ ಇರುತ್ತೆ. ಈ ಎಂಡು ಮತ್ತು ಆ ಎಂಡ್ ಎಲ್ಲ ಲೈಕ್ ಗೇಟ್ ಪಕ್ಕದಲ್ಲಿ. ಯಾಕಂದರೆ ಸೆಂಟ್ರಲ್ ಗೇಟ್ ಇರೋದಲ್ಲ, ಆ ಗೇಟಲ್ಲ. ಸೊ ಸೆಂಟ್ರಲ್ ಗೇಟ್ ಬಿಟ್ಟು ಸ್ಟಾರ್ಟಿಂಗ್ ಗೇಟು, ಸೊ ನೀವು ನೋಡಿದ್ರೆ ಇಲ್ಲಿ ಕ್ಲೋಸ್ ಇದೆ. ಸೊ ಸ್ಟಾರ್ಟಿಂಗ್ ಗೇಟು ಮತ್ತು ಹತ್ತು ಕಡೆ ಸ್ಟಾರ್ಟಿಂಗ್ ಗೇಟಲ್ಲಿ ನಿಮಗೆ ಒಂದು ಸೀಟು ರಿಸರ್ವ್ಡ್ ಇರುತ್ತೆ. ಇಲ್ಲಿ ಡ್ರೈವಿಂಗ್ ಹ್ಯಾಂಡಲ್ ಅವ್ರಿಗೆ ಸಿಕ್ಕಿರುತ್ತೆ, ಫಿಸಿಕಲಿ ಹ್ಯಾಂಡಿಕ್ಯಾಪ್ ಅವ್ರಿಗೆ. ನೀವು ಅಲ್ಲಿ ನೋಡೋಕೆ ಹೋದರೆ ಅಲ್ಲಿ ಪ್ಲ್ಯಾಟ್ಫಾರ್ಮ್ ನಂಬರ್ 3ಯಲ್ಲಿ ಶಂಟ್ ಆಗಿದೆ ಒಂದು ಗಾಡಿ. ಯಾವುದು ಗೊತ್ತಾ? ಬಸವ ಎಕ್ಸ್ಪ್ರೆಸ್ ರೇಕ್ ಶೇರಿಂಗ್ ವಿತ್ ಬೆಳಗಾವಿ ಎಕ್ಸ್ಪ್ರೆಸ್, ಮೈಸೂರು ಬೆಳಗಾವಿ ಎಕ್ಸ್ಪ್ರೆಸ್. ಸೊ ಅದು ಇವಾಗ ರಾತ್ರಿ ಮೈಸೂರು ಬೆಳಗಾವಿ ಎಕ್ಸ್ಪ್ರೆಸ್ ಆಗಿ ಬೆಳಗಾವಿ ಕಡೆಗೆ ಹೊರಡೋದೆ. ಅದು ಮೊದಲು ಬೆಳಗಾವಿಗೆ ಹೋಗ್ತಿದ್ದಿಲ್ಲ, ಎಲ್ಲಿವರೆಗೆ ಹೋಗ್ತಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡಿ. ಆ ಗಿವ್ ಅವೇ ಏನಂತ ಈ ವಿಡಿಯೋಲ್ಲೇ ತಿಳಿಸೋದು, ಮಧ್ಯದಲ್ಲಿ ಎಲ್ಲಾದರೂ ತಿಳಿಸ್ತೀನಿ. ಸೊ ದಯವಿಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ವಿಡಿಯೋ ಫುಲ್ಲು ನೋಡಿ. ಸೊ ಆ ಗಿವ್ ಅವೇ ಅಂತೂ ನಿಮಗೆ ಹೆವಿ ಇಷ್ಟ ಆಗ್ಬೋದು ಅಂತ. ಯಾಕಂದರೆ ಇಷ್ಟ ಆಗಿಲ್ಲ ಅಂದರೆ ಸುಮ್ಮನೆ ನಾನು ಆಗತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಿಮ್ಗೆ ಇಷ್ಟ ಆಗಬಹುದು ಅಂತ ಹೇಳ್ತೀನಿ. ಇದು ಎಕ್ಸಾಕ್ಟ್ಲಿ 3:45 PM ನಮ್ಮ ಮೈಸೂರು ಚಾಮರಾಜನಗರ ಪ್ಯಾಸೆಂಜರ್ ಟ್ರೈನ್ ಹೊರಡ್ಬಿಟ್ಟಿದೆ ಮೈಸೂರು ಜಂಕ್ಷನಿಂದ. ದಯವಿಟ್ಟು ಈ ತಪ್ಪು ಮಾಡೋಕ್ಕೆ ಹೋಗಬೇಡಿ. ರನ್ನಿಂಗ್ ಟ್ರೈನಲ್ಲಿ ಹತ್ತಕ್ಕೆಲ್ಲ ಹೋಗಬೇಡಿ. ಒಂದು ಸ್ವಲ್ಪ ಬೇಗ ಬನ್ನಿ, ಟ್ರೈನಲ್ಲೆಲ್ಲ ಹತ್ಕೊಂಬಿಡಿ. ಸೊ ಮೈಸೂರಿಂದ ಚಾಮರಾಜನಗರ ಕಡೆಗೆ ಹೋಗುವ ಲೈನು ಕಂಪ್ಲೀಟ್ಲಿ ಸಿಂಗಲ್ ಲೈನು, ಬಟ್ ಎಲೆಕ್ಟ್ರಿಫೈಡ್ ಲೈನು. ಸೊ ಚಾಮರಾಜನಗರ ತುಮಕೂರು ಚಾಮರಾಜನಗರ ಪ್ಯಾಸೆಂಜರ್ ಬಂದು WAP 4 ಜೊತೆ ರನ್ ಆಗುತ್ತೆ. ಬಟ್ ಸದ್ಯಕ್ಕೆ ನಮ್ಮ ಈ ಟ್ರೈನು WDP 40 ಜೊತೆ ರನ್ ಆಗ್ತಿದೆ.
ನಮ್ಮ ಪ್ಯಾಸೆಂಜರ್ ಟ್ರೈನ್ ಸದ್ಯಕ್ಕೆ ತಲುಪಿದೆ ಚಾಮರಾಜಪುರಂ ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮಿಂಗು 3:50 PM, 1 ನಿಮಿಷ ಸ್ಟಾಪ್ ಸಿಗುತ್ತೆ. ಆನ್ ಟೈಮ್ ಬಂದಿದ್ದೀವಿ. ಮತ್ತು ಮಾತಾಡೋಕೆ ಹೋದರೆ ಮೈಸೂರಿಂದ ಈ ಟ್ರೈನ್ಗೆ ಅಷ್ಟೊಂದು ನಾನು ರಶ್ ನೋಡಿಲ್ಲ. ರಶ್ ಬಂದು ಮ್ಯಾಕ್ಸಿಮಮ್ ಇದ್ದಿದ್ದು ನಮ್ಮದು ಚಾಮರಾಜಪುರಮಿಂದ. ಮತ್ತು ಇಲ್ಲಿ ಜಾಸ್ತಿ ಹೊತ್ತು ಟ್ರೈನ್ ನಿಲ್ಸೋಕ್ಕಾಗಲ್ಲ, ಯಾಕಂದರೆ ಸಿಂಗಲ್ ಲೈನ್ ಪ್ಲ್ಯಾಟ್ಫಾರ್ಮ್ ಇದು. ಸೊ ನೀವು ನೋಡ್ಬೋದು ಮೇನ್ ಲೈನಲ್ಲೇ ಇರುತ್ತೆ. ಮತ್ತು ಅಲ್ಲಿ ನಿಮಗೆ ರೈಲ್ವೆ ಕ್ರಾಸಿಂಗ್ ಇರುತ್ತೆ, ರೋಡ್ ಕ್ರಾಸಿಂಗ್, ರೈಲ್ವೆ ಪ್ಲ್ಯಾಟ್ಫಾರ್ಮ್ ಮಧ್ಯದಲ್ಲೇ ರೋಡ್ ಇದೆ. ಸೊ ಅದಕ್ಕೆ ಜಾಸ್ತಿ ಹೊತ್ತು ಇಲ್ಲಿ ನಿಲ್ಸೋಕ್ಕಾಗಲ್ಲ. ಅಲ್ಲಿ ನೀವು ನೋಡ್ಬೋದು. ಸೊ ಹೇಳ್ದಂಗೆ ಈ ರೈಲ್ವೆ ಸ್ಟೇಷನಲ್ಲಿ ಜಾಸ್ತಿ ಹೊತ್ತು ನಿಲ್ಸಲ್ಲ. ನೆಕ್ಸ್ಟ್ ನಮ್ಮದು ಅಶೋಕಪುರಂ ರೈಲ್ವೆ ಸ್ಟೇಷನ್ ಇದೆ. ಸೊ ಅದು ನಿಮ್ಗೆ ಆಲ್ರೆಡಿ ತೋರಿಸ್ತೀನಿ, ತಿರ್ಗಾ ನಿಮ್ಗೆ ತೋರಿಸ್ತೀನಿ. ಅದು ಮಾತ್ರ ಸಕ್ಕತ್ತಾಗಿ ದೊಡ್ಡದು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಇದು ಅಶೋಕಪುರಂ ರೈಲ್ವೆ ಸ್ಟೇಷನು. ನೀವು ನೋಡಿ ಅದು ಮುಂದೆ ಕಾಣಿಸ್ತಿದೆಯಲ್ಲ ರೈಲ್ವೆ ಸ್ಟೇಷನ್ನು, ಅಶೋಕಪುರಂ ರೈಲ್ವೆ ಸ್ಟೇಷನ್ ಗುರು. ಫುಲ್ಲು ಐ ಗೆಸ್ 1, 2, 3, 4, 5, 6 ಪ್ಲ್ಯಾಟ್ಫಾರ್ಮ್ ಇದೆ. ಐ ಗೆಸ್ ಒಂದು ಇದು ಕಡೆ ಆಯಿತು, 2, 3, 4, 5, 6 ಪ್ಲ್ಯಾಟ್ಫಾರ್ಮ್ ಇದೆ ಗುರು ಟೋಟ್ಲು ಅಶೋಕಪುರಂ ರೈಲ್ವೆ ಸ್ಟೇಷನ್. ಎಂಥ ಹೆವಿ ದೊಡ್ಡದು ಮಾಡಿದ್ದಾರೆ. ಮತ್ತು ಯಾವ್ಯಾವ ಟ್ರೈನು ಮೈಸೂರಿಂದ ಅಶೋಕಪುರಂಗೆ ಶಿಫ್ಟ್ ಆಗಿದೆ ನನಗೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡಿ. ಇದು ಯಾವುದೋ ಮಿಕ್ಸ್ ಬ್ರೀಡ್ ಟ್ರೈನಾಗ ನಿಲ್ಲಿಸಿದ್ದಾರೆ. ಜನಶತಾಬ್ದಿ ಕೋಚಸ್ ನೀವು ನೋಡ್ಬೋದು. ಮತ್ತು ಇಲ್ಲಿ ನೀವು ICF ರಿಸರ್ವೇಷನ್ ಕೋಚಸ್ ನೋಡ್ಬೋದು. ಅದಾದಮೇಲೆ ನಿಮಗೆ ಮುಂದೆ AC LHB ಕೋಚಸ್ ಸಿಗುತ್ತೆ, ಜನರೇಟರ್ ಕಾರ್ ಸಿಗುತ್ತೆ, ICF AC ಬೋಗಿ ಸಿಗುತ್ತೆ, ಅನ್ರಿಸರ್ವ್ಡ್ ICF ಕೋಚ್ ಸಿಗುತ್ತೆ, ಮತ್ತು ಅನ್ರಿಸರ್ವ್ ಜನರಲ್ ಕೋಚ್ ನಿಮ್ಗಲ್ಲಿ ಸಿಗುತ್ತೆ. ಹೆವಿ ಅಂದರೆ ಹೆವಿ ಕಿಚಡಿ ಮಾಡಿಬಿಟ್ಟಿದ್ದಾರೆ. ಫುಲ್ಲು ಮಿಕ್ಸ್ ಬ್ರೀಡ್ ಮಾಡಿಬಿಟ್ಟಿದ್ದಾರೆ ಈ ಕೋಚ್ನ, ಆ ರೇಕ್ನ ಆ್ಯಕ್ಚುಲಿ. ಹಾಗೆ ಅದು ಸುಮ್ಮನೆ ಹಂಗೆ ಹಾಲ್ಟ್ ಮಾಡಿರೋದು. ಸೊ ಇಲ್ಲಿ ಬರುವ ಟೈಮಿಂಗು 3:36 PM, 1 ನಿಮಿಷ ಸ್ಟಾಪ್ ಸಿಗುತ್ತೆ. ನಾವು 1 ಮಿನಿಟ್ ಡಿಲೇ ಬಂದಿದ್ದೀವಿ. ಮತ್ತು ದಯವಿಟ್ಟು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ತುಂಬ ಕಡಿಮೆ ಟ್ರೈನ್ಸು ಶಿಫ್ಟ್ ಆಗಿದೆ ಮೈಸೂರಿಂದ ಇಲ್ಲಿವರೆಗೂ. ಐ ಗೆಸ್ ಫ್ಯೂಚರಲ್ಲಿ ಇನ್ನೂ ಆಗುತ್ತೆ. ಬಟ್ ಯಾವ್ಯಾವ ಟ್ರೈನ್ ಅಂತ ಅದು ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಇವಾಗ ಇದ್ದಾದಮೇಲೆ ನನಗೆ ರೂಟ್ ಫುಲ್ಲು ಹೊಸದಿರುತ್ತೆ. ಇಡೀವರೆಗೂ ನಾನು ಆ ಕಡೆ ಹೋಗಲೇ ಇಲ್ಲ. ಅಷ್ಟೇ, ಟೈಮ್ ಆಯಿತು, ನೋಡೋಣ ಇವಾಗ.
ಇದ್ದು ನಮ್ಮ ಪ್ಯಾಸೆಂಜರ್ ಟ್ರೈನ್ ತಲುಪಿದೆ ಕಡಕೋಲ ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮಿಂಗು 4:11 ಎಕ್ಸಾಕ್ಟ್ ಆನ್ ಟೈಮ್ ಬಂದಿದ್ದೀವಿ. 1 ನಿಮಿಷ ಸ್ಟಾಪ್ ನಿಮ್ಗೆ ಅಷ್ಟೇ ಸಿಗುತ್ತೆ. ಅಶೋಕ್ಪುರಮಿಂದ ಇಲ್ಲಿವರೆಗೂ ಸಖತ್ ಸ್ಪೀಡ್ ಹೊಡ್ಕೊಂಡ್ಬಂದು ನಮ್ಮ ಟ್ರೈನ್ ಮಾತ್ರ ಗುರು. ಮತ್ತು 2 ಪ್ಲ್ಯಾಟ್ಫಾರ್ಮ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಒಂದು ಮೇನ್ ಲೈನ್ ಇರುತ್ತೆ, ಒಂದು ಲೂಪ್ ಲೈನ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಮಾತಾಡೋಕೆ ಹೋದರೆ ನಮ್ಮ ಟ್ರೈನಿಗೆ ಪ್ಯಾಸೆಂಜರ್ಸು ಮೈಸೂರಿಂದ ಅಷ್ಟೊಂದು ಜನ ಸಿಗೋಲ್ಲ. ಬಟ್ ಇಂಟರ್ಮೀಡಿಯೇಟ್ ರೈಲ್ವೆ ಸ್ಟೇಷನ್ ಇದು 2ನೇ ರೈಲ್ವೆ ಸ್ಟೇಷನ್ನು, ಈ 3ನೇ ರೈಲ್ವೆ ಸ್ಟೇಷನ್ ಸೊ ಹೆವಿ ಜನ ಹತ್ತಿದ್ದಾರೆ ಗುರು ಇಂಟರ್ಮೀಡಿಯೇಟ್ ರೈಲ್ವೆ ಸ್ಟೇಷನ್ಸಿಂದ. ಇವಾಗ ನಮ್ಮನ್ನ ಸದ್ಯಕ್ಕೆ ಈ ರೈಲ್ವೆ ಸ್ಟೇಷನಲ್ಲೇ ನಿಲ್ಲಿಸ್ಬಿಡ್ತಾರೆ. ಯಾಕಂದರೆ ಇವಾಗ ನಮ್ಮದು ಕ್ರಾಸಿಂಗ್ ಆಗುತ್ತೆ ಚಾಮರಾಜನಗರದಿಂದ ತಿರುಪತಿಗೆ ಹೋಗುವ ಟ್ರೈನ್ ಜೊತೆ. ಸೊ ಕಡಕೋಲ ರೈಲ್ವೆ ಸ್ಟೇಷನಲ್ಲೇ ಸದ್ಯಕ್ಕೆ ನಾವು ಸ್ವಲ್ಪ ಹೊತ್ತು ಹಾಲ್ಟ್ ಇಡ್ತೀವಿ. ಸೊ ಇಲ್ಲಿಂದ ಲೇಟ್ ಆಗ್ತೀವಿ, ಐ ಗೆಸ್ ಲೇಟ್ ಹಾಕ್ಕೊಂಡು ಲೇಟೇ ಹೋಗ್ಬಿಡ್ತೀವಿ ಇವಾಗ. ಸಾರಿ, ನಿಮಗೆ ಇಲ್ಲಿ 2 ಲೂಪ್ ಲೈನ್ ಸಿಗುತ್ತೆ, ಒಂದು ಮೇನ್ ಲೈನು 2 ಲೂಪ್ ಲೈನ್ ನಿಮ್ಗೆ ಸಿಗುತ್ತೆ. ಬಂತು ಇವಾಗ ನಮ್ಮ ಚಾಮರಾಜನಗರ ತಿರುಪತಿ ಟ್ರೈನು ನೋಡ್ಕೊಂಬರ್ತೀವಿ ನೋಡಿ. ಈ ಟ್ರೈನ್ಗೂ WAP7 ಅಟ್ಯಾಚ್ ಮಾಡಿದ್ದಾರೆ, ಲಿಂಕ್ ಮಾಡಿದ್ದಾರೆ ನೋಡಿ. ಸೊ ಸುಮಾರು ಟ್ರೈನು ಎಲೆಕ್ಟ್ರಿಫೈಡ್ ಆಗ್ತಿದೆ ಈ ರೂಟಲ್ಲಿ. ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್. ಪ್ಲ್ಯಾಟ್ಫಾರ್ಮಲ್ಲಿ ನೋಡೋಕೆ ಹೋದರೆ ಸುಮಾರು ಹೊಸ ಗಾಡಿ ನಿಮಗೆ ಕಾಣಿಸುತ್ತೆ. ಏನಕ್ಕಂತ ನನಗೆ ಅರ್ಥ ಆಗ್ತಿಲ್ಲ. ಯಾರಾದರೂ ಇಲ್ಲಿಂದ ನೋಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡಿ. ಹೆವಿ ಅಂದರೆ ಹೆವಿ ಹೊಸ ಗಾಡಿ ಕಾಣಿಸ್ತಾ ಗುರು ಫುಲ್ ಪ್ಲ್ಯಾಟ್ಫಾರ್ಮಲ್ಲಿ ನೋಡಿ. ಆ ಫುಲ್ ರ್ಯಾಪ್ ಆಗಿರೋದು ಅಲ್ಲಿ ನಿಲ್ಲಿಸಿರೋದು ಎಕ್ಸೆಲ್ಲು, ಅದು ಹೊಸ ಗಾಡಿ. ಅಲ್ಲಿ ರ್ಯಾಪ್ ಆಗಿರೋದೆಲ್ಲ ಫುಲ್ಲು ಹೊಸ ಗಾಡಿನೇ. ಸೊ ಇಲ್ಲಿ ತೊಗೊಂಡೋಗ್ತಿದ್ದಾರೆ, ಅಲ್ಲಿ ನಿಲ್ಲಿಸ್ತಿದ್ದಾರೆ ಹೊಸ ಗಾಡಿ. ಎಂಡಲ್ಲಿ ಹೊಸ ಗಾಡಿ, ಫುಲ್ ಹೊಸ ಅಂದರೆ ಹೊಸ ಗಾಡಿ. ನಾವು ತಾಂಡವಪುರಕ್ಕೆ ತಲುಪಿದ್ದೀವಿ. ನಮ್ಮ ಸ್ಟಾಪ್ ಎಕ್ಸಾಕ್ಟ್ಲಿ ರೋಡ್ ಮಧ್ಯದಲ್ಲಿದೆ ಇದು. ಸೊ ನಿಮಗೆ 10 ಕಡೆ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ, 8 ಕಡೆ ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ, ನಿಮ್ಮ ಸೆಂಟ್ರಲ್ಲು ರೋಡು ಸಿಗುತ್ತೆ. ಸೊ 4:17 PM ಬರುವ ಟೈಮಿಂಗು 1 ನಿಮಿಷ ಸ್ಟಾಪ್ ಸಿಗುತ್ತೆ. ಅದು ಮಾತಾಡೋಕೆ ಹೋದರೆ ನಾವು ಅಪ್ರಾಕ್ಸಿಮೇಟ್ಲಿ 7-8 ಮಿನಿಟ್ಸ್ ಡಿಲೇ ಇಲ್ಲಿ ಬಂದಿದ್ದೀವಿ. ಸೊ ನೀವು ಏನಾದರೂ ಇಲ್ಲಿಬೇಕಂದ್ರೆ ಬೇರೆ ಗೇಟ್ಸ್ ಯೂಸ್ ಮಾಡಿ ಇಲ್ಲಿಬೋದು. ನಾನು ಇವಾಗ ಇಲ್ಲಿ ಎಂಡಲ್ಲಿದ್ದೀನಿ, ಸೊ ಬ್ಯಾಕ್ ಸೈಡ್ ಗೇಟ್ ಯೂಸ್ ಮಾಡಿ ಇಲ್ಲಿಬೋದು. ಸೊ ಅಷ್ಟೇ, ನಾವು ಹೊರಟ್ಬಿಟ್ರಿ ಇವಾಗ. ಸೊ ಸಿಂಗಲ್ ಪ್ಲ್ಯಾಟ್ಫಾರ್ಮ್ ರೈಲ್ವೆ ಸ್ಟೇಷನ್ ಇದು ತಾಂಡವಪುರ. Kabini River crossing.
ಮೈಸೂರು ಚಾಮರಾಜನಗರ ಪ್ಯಾಸೆಂಜರ್ ಟ್ರೈನ್ ತಲುಪಿದೆ ಸುಜಾತಪುರಂ ಹಾಲ್ಟ್ ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮಿಂಗು 4:23 PM, 1 ನಿಮಿಷ ಸ್ಟಾಪ್ ಸಿಗುತ್ತೆ. ನಾವು 6 ನಿಮಿಷ ಸದ್ಯಕ್ಕೆ ಡಿಲೇ ಬಂದಿದ್ದೀವಿ. ಮತ್ತು ರೈಲ್ವೆ ಸ್ಟೇಷನ್ಗಿಂತ ಮುಂಚೆ ಕಬಿನಿ ರಿವರ್ ಕ್ರಾಸಿಂಗ್ ಇತ್ತಲ್ಲ, ಆ ಎಂಟ್ರಿ ಲ್ಯಾಂಡ್ಸ್ಕೇಪ್ ಮಾತ್ರ ಸಕ್ಕತ್ತಾಗಿತ್ತು ಗುರು. ನೀವೇನಾದರೂ ಇದು ಕಡೆ ಬಂದರೆ ರೈಟ್ ಸೈಡಲ್ಲಿರಿ, ಸಕ್ಕತ್ತಾಗಿ ಎಂಜಾಯ್ ಮಾಡ್ತೀರಾ ನೀವು ಮಾತ್ರ. ಅಷ್ಟೇ, ಟೈಮ್ ಆಯಿತು. ಎಲ್ಲ 1 ನಿಮಿಷ ಹಾಲ್ಟ್ ಗುರು, ಎಲ್ಲ ರೈಲ್ವೆ ಸ್ಟೇಷನ್. ಸೊ ಸೇಮ್ ಸಿಂಗಲ್ ಪ್ಲ್ಯಾಟ್ಫಾರ್ಮ್ ರೈಲ್ವೆ ಸ್ಟೇಷನ್ ಇದು, ಮೇನ್ ಲೈನಲ್ಲೇ ಇದೆ. ಮತ್ತು ಕರ್ವ್ಡ್ ರೈಲ್ವೆ ಸ್ಟೇಷನ್ ನೀವು ನೋಡ್ಬೋದು, ಫುಲ್ ಕರ್ವ್ಡ್ ರೈಲ್ವೆ ಸ್ಟೇಷನ್ ಇದ್ದಿದ್ದು. ನೀವು ಅಲ್ಲಿ FCI ನೋಡ್ಬೋದು, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಗೋಡೌನ್. ವೇರ್ ಹೌಸ್ ಹೇಳ್ಬೋದು ನೀವು. ಇದು ನಮ್ಮ ಮೈಸೂರು ಚಾಮರಾಜನಗರ ಪ್ಯಾಸೆಂಜರ್ ಟ್ರೈನ್ ತಲುಪಿದೆ ನಂಜನಗೂಡು ಟೌನ್ ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮಿಂಗು 4:28 PM. ಐ ಹೋಪ್ ನನ್ನ ಫೇಸ್ ಕ್ಲಿಯರಾಗಿತ್ತು, ಯಾಕಂದರೆ ಸನ್ಲೈಟ್ ಹತ್ತು ಕಡೆ ಇತ್ತು, ಸನ್ಸೆಟ್ ಹತ್ತು ಕಡೆ ಆಗ್ತಿದೆ ಅದಕ್ಕೆ. ಸೊ 4:28 PM ಬರುವ ಟೈಮಿಂಗು 2 ನಿಮಿಷ ಸ್ಟಾಪ್ ಸಿಗುತ್ತೆ. ನಾವು ಸದ್ಯಕ್ಕೆ ಬಂದಿದ್ದೀವಿ 8 ನಿಮಿಷ ಡಿಲೇ. ಮತ್ತು ಸುಮಾರು ಜನ ಇಲ್ಲಿ ಇಳ್ಕೊತಿದ್ದಾರೆ. ಸೊ ನೀವು ನೋಡೋಕೆ ಹೋದರೆ ಸುಮಾರು ಜನ ಇಲ್ಲಿ ಇಳ್ಕೊಂಡಿದ್ದಾರೆ ನಂಜನಗೂಡು ರೈಲ್ವೆ ಸ್ಟೇಷನ್. ಏನಾದರೂ ರೈಲ್ವೆ ಸ್ಟೇಷನ್ ಪ್ರೊನೌನ್ಸಿಯೇಷನ್ ತಪ್ಪಾದರೆ ದಯವಿಟ್ಟು ಕ್ಷಮಿಸ್ಬಿಡಿ, ಯಾಕಂದರೆ ನಾನು ಹಿಂದಿ ಮತ್ತು ಇಂಗ್ಲೀಷ್ ನೋಡಿಕೊಂಡೆ ಪ್ರೊನೌನ್ಸಿಯೇಷನ್ಗೆ ಟ್ರೈ ಮಾಡೋದು. ಸೊ ಆ ಹಿಂದಿ ಇಂಗ್ಲೀಷ್ ನೋಡಿದ್ರೆ ನನಗೆ ನಂಜನಗೂಡು ಅಂತ ಹಾಕಿದ್ದಾರೆ. ಸೊ ಅದಕ್ಕೆ ನಂಜನಗುಡ್ಡ ಇರ್ಬೋದು, ನಂಜನಗೂಡು ಇರ್ಬೋದು, ನನಗೂ ಸದ್ಯಕ್ಕೆ ಗೊತ್ತಿಲ್ಲ. ಸೊ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ತಿಳಿಸ್ಬಿಡಿ. ಬಟ್ ಇಂಗ್ಲೀಷ್ ಹಿಂದಿ ಏನಿರುತ್ತೆ ನಾನು ಜಾಸ್ತಿ ಅದೇ ಪ್ರೊನೌನ್ಸ್ ಮಾಡೋಕ್ಕೆ ಟ್ರೈ ಮಾಡೋದು. ನಿಮಗೆ ಹಿಂದಿನ ರೈಲ್ವೆ ಸ್ಟೇಷನ್ ಇರೋದನ್ನಲ್ಲ ಎಲ್ಲ 1 ನಿಮಿಷ ಅಂತ, ಈ ಮಾತ್ರ ರೈಲ್ವೆ ಸ್ಟೇಷನ್ಗೆ 2 ನಿಮಿಷ ಸ್ಟಾಪ್ ಕೊಟ್ಟಿದ್ದಾರೆ ಅಷ್ಟೇ. ನಮ್ಮದು ಟೈಮ್ ಮುಗೀತು, ಇವಾಗ ನಾವು ಹೊರಡ್ತಿದ್ದೀವಿ ಚಾಮರಾಜನಗರ ಕಡೆಗೆ. ಮ್ಯಾಕ್ಸಿಮಮ್ ಜನ ಇಲ್ಲಿ ಇಳ್ಕೊಂಡಿದ್ದಾರೆ ಆ್ಯಕ್ಚುಲಿ. ಸೊ ನೀವು ನೋಡ್ಬೋದು ಎಕ್ಸಿಟು ಸುಮಾರು ಜನ ಆಗ್ತಿದ್ದಾರೆ. ಇಲ್ಲಿ ನೀವು ಫ್ರಂಟ್ ವ್ಯೂ ನೋಡ್ತಿದ್ದೀರಾ ನಮ್ಮ ಟ್ರೈನ್ದು, ಬ್ಯಾಕ್ ವ್ಯೂ ನೋಡಿ ಸಕ್ಕದಾಗಿದೆ. ಕರ್ವ್ ಮಾತ್ರ ಸಕ್ಕದಾಗ್ತಿದೆ. ಮೈಸೂರಿಂದ ಚಾಮರಾಜನಗರ ಲೈನ್ ಕೂಡ ಕರ್ವ್ ಲೈನು ಸಕ್ಕದ ಹೆವಿ ಕರ್ವ್ಸ್ ಇಲ್ಲೂ ಬರುತ್ತೆ. ಹೆವಿ ಅಂದರೆ ಹೆವಿ ಸಿಗುತ್ತೆ. ಬಟ್ ಇನ್ನೂ ಈ ಗೇಟ್ಸ್ ಎಲ್ಲ ಇದೆಯಲ್ಲ, ಇದು ಆ್ಯಕ್ಚುಲಿ ಇನ್ನೂ ಅಪ್ಗ್ರೇಡ್ ಆಗಬೇಕು. ಅಂಡರ್ ಪಾಸ್ ಬರಬೇಕು, ಇಲ್ಲಾಂದರೆ ರೈಲ್ ಓವರ್ ಬ್ರಿಡ್ಜ್ ಬರಬೇಕು. ಇಲ್ಲಾಂದರೆ ಹೆವಿ ಅಂದರೆ ಹೆವಿ ಟೈಮ್ ವೇಸ್ಟ್ ಆಗುತ್ತೆ. ಇವಾಗ ಟೈಮ್ ವೇಸ್ಟ್ ಆಗ್ತಿದೆ ಅವ್ರದ್ದು, ಮತ್ತು ನಮ್ಮ ಟ್ರೈನು ಜಾಸ್ತಿ ಹೊತ್ತು ನಿಲ್ಸೋಕ್ಕಾಗಲ್ಲ. ಏನು ವ್ಯೂ ಇದೆ ಗುರು, ಫುಲ್ ಫಾರ್ಮಿಲ್ ಲ್ಯಾಂಡ್, ಸಕ್ಕತ್ತಾಗಿ ವ್ಯೂ ಬರ್ತಿದೆ. ನಮ್ಮ ಟ್ರೈನ್ ತಲುಪಿದೆ ಇವಾಗ ಚಿನ್ನದ ಗುಡಿ ಹುಂಡಿ ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮಿಂಗು 4:38 PM. 1 ನಿಮಿಷ ಸ್ಟಾಪ್ ಸಿಗುತ್ತೆ. ನಾವು ಸದ್ಯಕ್ಕೆ 9 ಮಿನಿಟ್ಸ್ ಡಿಲೇಯಲ್ಲಿ ಬಂದಿದ್ದೀವಿ. ಬಟ್ ರೂಟ್ ಮಾತ್ರ ಸಕ್ಕತ್ತಾಗಿದೆ. ಅಷ್ಟೇ ಟೈಮ್ ಆಯಿತು, 1 ನಿಮಿಷನೂ ಸ್ಟಾಪ್ ಕೊಡಲಿಲ್ಲ.
ಅಲ್ಲಿ ALP ರೆಡಿ ಗ್ರೀನ್ ಫ್ಲ್ಯಾಗ್ ಜೊತೆ. ಜಾಸ್ತಿ ಹೊತ್ತು ನಿಲ್ಸಲ್ಲ ಇಲ್ಲ ಎಲ್ಲ. ಇದು ನಾವು ತಲುಪಿದ್ದೀವಿ ನರಸಂಬುದ್ಧಿ ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮಿಗೂ 4:43 PM, 1 ನಿಮಿಷ ಸ್ಟಾಪು. ನಾವು ಅಪ್ರಾಕ್ಸಿಮೇಟ್ಲಿ 6 ಮಿನಿಟ್ಸ್ ಡಿಲೇ ಬಂದಿದ್ವಿ. ಮತ್ತು ಮಾತಾಡೋದ್ರೆ ದಯವಿಟ್ಟು ವ್ಯಾಲಿಡ್ ಟಿಕೆಟ್ ಜೊತೆ ಟ್ರಾವೆಲ್ ಮಾಡಿ. ವ್ಯಾಲಿಡ್ ಟ್ರೈನ್, ವ್ಯಾಲಿಡ್ ಟಿಕೆಟು. ನಾನು ರಾಜ್ಯರಾಣಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸಲ್ಲಿ ಬಂದೆ. ನನ್ನ ಹತ್ರ ಆರ್ಡಿನರಿ ಟಿಕೆಟ್ ಇತ್ತು. ಪಟ್ ಅಂತ 250 ರೂಪೀಸ್ ಫೈನು, ಮತ್ತು ಅದಾದಮೇಲೆ ಫೇರ್ ಡಿಫ್ರೆನ್ಸು ಚಾರ್ಜ್ ಆಯಿತು. ಸೊ ರಾಜ್ಯರಾಣಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು, ಸೂಪರ್ ಫಾಸ್ಟ್ ಟಿಕೆಟ್ ಜೊತೆ ಟ್ರಾವೆಲ್ ಮಾಡಿ. ಹೊರಟ್ಬಿಟ್ಟಿದೆ. ಮತ್ತು ಎಕ್ಸ್ಪ್ರೆಸ್ ಟ್ರೈನ್ ಯಾವುದಿರುತ್ತೆ ದಯವಿಟ್ಟು ಎಕ್ಸ್ಪ್ರೆಸ್ ಜನರಲ್ ಟ್ರೈನ್ ಟಿಕೆಟ್ ತೊಗೊಳ್ಳಿ. ಮೇಲ್ ಎಕ್ಸ್ಪ್ರೆಸ್ ಆ ಥರ ಇರುತ್ತೆ. ಮತ್ತು ಆರ್ಡಿನರಿ ಯಾವುದಿರುತ್ತೆ ಆರ್ಡಿನರಿ ತೊಗೊಳ್ಳಿ. ದಯವಿಟ್ಟು ಮೈಸೂರು ಮತ್ತು ಬೆಂಗಳೂರು ಲೈನಲ್ಲಿ ಅದು ಮಾಲ್ಗುಡಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು, ಚಾಮುಂಡಿ ಎಕ್ಸ್ಪ್ರೆಸ್ಸು, ಒಡೆಯಾರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು, ರಾಜ್ಯರಾಣಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಎಕ್ಸ್ಪೆರಿಮೆಂಟ್ ಆದರೆ ಅಷ್ಟೇ ನೀವು ಫೈನ್ ಕಟ್ಟಬೇಕಾಗತ್ತೆ. ನಂತರ 250 ರೂಪೀಸ್ ಫೈನು ಪ್ಲಸ್ ಫೇರ್ ಡಿಫ್ರೆನ್ಸು 50 ರೂಪೀಸ್ ಕಟ್ಟಿದೆ. ಸೊ 300 ರೂಪೀಸ್ ಟೋಟಲ್ ಕಟ್ಟಿದೆ. ಏನೂ ಯೂಸ್ ಇಲ್ಲ. ನಾನು ಆರಾಮಾಗಿ 80 ರೂಪೀಸಲ್ಲಿ ಸೂಪರ್ ಫಾಸ್ಟ್ ಟಿಕೆಟು ಬೆಂಗಳೂರಿಂದ ತೊಗೊಂಬೋಯಿತು. ಆ ವಿಡಿಯೋ ನಾನು ಮಾಡಿಲ್ಲ, ಸುಮ್ಮನೆ ಒಂದು ಜರ್ನಿ ಇದು ಮಾಡಬೇಕಿತ್ತು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಬಂದೆ. ಬಟ್ ಬೈ ಮಿಸ್ಟೇಕ್ ಅದು ಆರ್ಡಿನರಿ ತೊಗೊಂಬಿಟ್ಟೆ. ಅದೊಂದು ತಪ್ಪು ಮಾಡಿಬಿಟ್ಟೆ ಆ್ಯಕ್ಚುಲಿ ಅರ್ಜೆಂಟಲ್ಲಿ. ಸೊ ಅದು ATBM ಮಷಿನ್ಸ್ ಇರೋದಲ್ಲ, ಸೊ ಅದರಲ್ಲಿ ನೀವು ಚೇಂಜ್ ಮಾಡಬೇಕು ಡೀಟೇಲ್ಸು. ಸೊ ಡೀಟೇಲ್ಸ್ ಚೇಂಜ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ನಾನು ಏನೂ ಮಾಡೋಕ್ಕಾಗಲ್ಲ ಬಿಡಿ, ಫೈನ್ ಕಟ್ತಿಲ್ಲ ಅಂದರೆ ನಾನು ತಪ್ಪಿಡ್ತಿದ್ದೆ. ಸದ್ಯಕ್ಕೆ ಫೈನ್ ಕಟ್ಟಿದೆ. ಸೊ ಆ್ಯಕ್ಚುಲಿ ಈ ರೂಟಲ್ಲಿ ಸ್ಟೇಷನ್ಸ್ ತುಂಬ ಹತ್ರ ಬರ್ತಿದೆ. ಬಟ್ ನಾನು ಯಾಕಂದರೆ ಎಲ್ಲ ಸ್ಟೇಷನ್ಸ್ ಕವರ್ ಮಾಡ್ತಿದ್ದೆ ಅಂದರೆ ಪ್ಯಾಸೆಂಜರ್ ಟ್ರೈನಲ್ಲಿ ಎಲ್ಲ ಸ್ಟೇಷನ್ ಕವರ್ ಮಾಡಲಿ ಅಂದರೆ ಚೆನ್ನಾಗಿರಲ್ಲ. ಬಿಡ್ತಾರೆ, ಆ ಊರಿಂದ ನೋಡ್ತಾರೆ, ಆ ಸ್ಟೇಷನ್ ನೋಡ್ಬಿಟ್ಟು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಒಂದೊಂದು ಸ್ಟೇಷನ್ಸು ನಾನು ಕವರ್ ಮಾಡ್ತೀನಿ ಈ ಪ್ಯಾಸೆಂಜರ್ ಟ್ರೈನ್ ಸೀರೀಸಲ್ಲಿ. ಅದು ಮ್ಯಾಕ್ಸಿಮಮ್ ಟೈಮು, ಅದು ಸ್ವಲ್ಪ ಟೈಮ್ ನಾನು ಆ್ಯಕ್ಚುಲಿ ಸ್ಕಿಪ್ ಮಾಡ್ತೀನಿ ಫ್ಯೂ ಸ್ಟೇಷನ್ಸು. ಏನಕ್ಕಂದರೆ ಅದು ಯಾವ್ದು ಸೇಮ್ ರೂಟ್ ಇರುತ್ತೆ, ಯಾವ್ದು ನಾನು ಆಲ್ರೆಡಿ ವೀಡಿಯೋ ಆ ರೂಟಲ್ಲಿ ಮಾಡಿಬಿಟ್ಟಿರ್ತೀನಿ, ಆವಾಗ ನಾನು ಆ ಸೇಮ್ ಸ್ಟೇಷನ್ನ ಸ್ಕಿಪ್ ಮಾಡ್ತೀನಿ. ಯಾಕಂದರೆ ವೀಡಿಯೋ ತುಂಬ ಲೆಂತಿ ಆಗಿಬಿಟ್ರೆ ಆವಾಗ ಸ್ಕಿಪ್ ಮಾಡೋದು. ಇಲ್ಲಾಂದರೆ ನಾನು ಸ್ಟೇಷನ್ ಸ್ಕಿಪ್ ಮಾಡೋಕ್ಕೆ ಅಷ್ಟೊಂದು ಹೋಗೋಲ್ಲ. ಸ್ಪೆಷಲಿ ಪ್ಯಾಸೆಂಜರ್ ಟ್ರೈನ್ ಸೀರೀಸು ಮತ್ತು ಮೆಮು ಡೆಮೋ ಸೀರೀಸಲ್ಲಿ. ಮೆಮು ಡೆಮೋ ಸೀರೀಸ್ ಸೀಸನ್ 1 ಆಗಿದೆ. ಪ್ಯಾಸೆಂಜರ್ ಟ್ರೈನ್ ಸೀರೀಸು ಸೀಸನ್ 1 ಇವತ್ತು ಎಂಡ್ ಆಗುತ್ತೆ. ಅದು ಗಿವ್ ಅವೇದು ಗಿಫ್ಟ್ ಏನಂತ ಅದು ನಿಮ್ಗೆ ತಿಳಿಸ್ಬೇಕು. ಸ್ವಲ್ಪ ಮುಂದೆ ತಿಳಿಸ್ತೀರಿ. ಇದು ನಾವು ತಲುಪಿದ್ದೀವಿ ಕವಲಂದೆ ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮಿಂಗು 4:49 PM, 1 ನಿಮಿಷ ಸ್ಟಾಪು. ನಾವು 10 ಮಿನಿಟ್ಸ್ ಡಿಲೇ ಬಂದಿದ್ದರು. ಸೇಮ್ ಸಿಂಗಲ್ ಪ್ಲ್ಯಾಟ್ಫಾರ್ಮು, ಮೇನ್ ಲೈನಲ್ಲೇ ಪ್ಲ್ಯಾಟ್ಫಾರ್ಮ್ ಇರುತ್ತೆ ನಿಮ್ಮದು ನೋಡಿ. ಇದೇ ಒಂದು ಚಿಕ್ಕ ಬಿಲ್ಡಿಂಗ್ ಕವಲಂದೆ ಇದು. ನಾವು ತಲುಪಿದ್ದೀವಿ ಕೊನನೂರು ರೈಲ್ವೆ ಸ್ಟೇಷನ್ಗೆ. ಬರುವ ಟೈಮಿಂಗ್ 4:55 PM, 1 ನಿಮಿಷ ಸ್ಟಾಪ್ ಅಷ್ಟೇ. ಇಲ್ಲೂ ಸುಮಾರು ಜನ ಇಳ್ದಿದ್ದಾರೆ. ಮತ್ತು ಮಾತಾಡೋಕೆ ಹೋದರೆ ನಾವು ಬಂದಿದ್ದೀವಿ 8 ಮಿನಿಟ್ಸ್ ಡಿಲೇ ಇಲ್ಲಿಂದ. ಸೊ ಸ್ವಲ್ಪ ಜನ ಇಲ್ಲಿ ಇಳ್ದಿದ್ದಾರೆ ಆ್ಯಕ್ಚುಲಿ. ಮತ್ತು ಕೇವಲ ಸ್ವಲ್ಪ ಜನ ಹತ್ತಿದ್ದಾರೆ. 1 or 2 people.
ಗುರು ಇದು ನಾವು ತಲುಪಿದ್ವಿ ಬಾದನಗುಪ್ಪೆ ರೈಲ್ವೆ ಸ್ಟೇಷನ್ಗೆ. ಇವಾಗ ಇಂಗ್ಲೀಷಲ್ಲಿ ಬಾದನಗುಪ್ಪೆ ಅಂತ ಬರ್ತಿದೆ, ಹಿಂದಿಯಲ್ಲಿ ಬಾದನಗುಪ್ಪೆ ಅಂತ ಬರ್ತಿದೆ. ಸೊ ಇದೇ ಕನ್ಫ್ಯೂಸ್ ಆಗೋದು ನನಗೆ ಆ್ಯಕ್ಚುಲಿ, ಅದಕ್ಕೆ ತಪ್ಪು ಪ್ರೊನೌನ್ಸ್ ಮಾಡಿಬಿಡ್ತೀನಿ. ಸೊ ತಿರ್ಗಾಳ್ತೀನಿ, ದಯವಿಟ್ಟು ಕ್ಷಮಿಸ್ಬಿಡಿ. ಏನಾದರೂ ಜಾಗ ಮತ್ತು ಎಲ್ಲ ತಪ್ಪು ಪ್ರೊನೌನ್ಸ್ ಮಾಡಿದ್ರೆ. ಬರುವ ಟೈಮಿಂಗು 5:01 PM 1 ನಿಮಿಷ ಸ್ಟಾಪ್ ಸಿಗುತ್ತೆ. ಮತ್ತು ಮಾತಾಡೋಕೆ ಹೋದರೆ ಇಲ್ಲಿ ನಾವು ಬಂದಿದ್ದೀವಿ 7 ನಿಮಿಷ ಡಿಲೇ ಗುರು. ತಿರ್ಗಾ ಇದು ಕರ್ವ್ಡ್ ರೈಲ್ವೆ ಸ್ಟೇಷನ್. ಬಾದನಗುಪ್ಪೆ ಕೂಡ ಸಿಂಗಲ್ ಪ್ಲ್ಯಾಟ್ಫಾರ್ಮು, ಮೇನ್ ಲೈನಲ್ಲೇ ಇದೆ. ಈ ಕಡೆ ಏನೂ ಇಲ್ಲ, ಪಕ್ಕದಲ್ಲಿ ರೋಡ್ ಇದೆ. ಈ ಟ್ರೈನ್ ಬಂದು ಇಲ್ಲಿಂದ ಇವಾಗ ಚಾಮರಾಜನಗರ ಮೈಸೂರು ಪ್ಯಾಸೆಂಜರ್ ಆಗಿ ಹೋಗುತ್ತೆ ಗುರು. ಇದು ನಾನು ತಲುಪಿಟ್ಟಿದ್ದೀನಿ ನಮ್ಮ ಕರ್ನಾಟಕ ಇನ್ನು ಫುಲ್ಲು ಸೌತ್ ಪ್ಲೇಸು ಚಾಮರಾಜನಗರ ರೈಲ್ವೆ ಸ್ಟೇಷನ್ಗೆ. ಸೊ ಬರುವ ಟೈಮಿಂಗು 5:20 ಎಕ್ಸಾಕ್ಟ್ ಆನ್ ಟೈಮಿಗೆ ಬಂದಿದ್ದೀವಿ. ಸೊ ಅಪ್ರಾಕ್ಸಿಮೇಟ್ಲಿ 60 ಕಿಲೋಮೀಟರ್ಸ್ ಕವರ್ ಮಾಡೋಕ್ಕೆ 1 hour 35 minutes ನಮ್ಮ ಈ ಟ್ರೈನ್ಗೆ ಟೈಮ್ ಕೊಟ್ಟಿದ್ದಾರೆ. ನಾವು ಎಕ್ಸಾಕ್ಟ್ ಟೈಮ್ ತೊಗೊಂಡ್ಬಿಟ್ಟು ಬಂದಿದ್ದೀವಿ ಇಲ್ಲಿ. ಸೊ ಮಾತಾಡೋಕೆ ಹೋದರೆ ಹೇಳ್ದಂಗೆ ಫುಲ್ ಸೌತಲ್ಲಿದ್ದೀನಿ. ಮತ್ತು ಗಿವ್ ಅವೇ ಮಾತಾಡೋಕೆ ಹೋದರೆ ಗಿವ್ ಅವೇಲಿ ಯಾರು ಫಸ್ಟ್ 3 ವೀಡಿಯೋಸ್ ನಾನು ಬಿಟ್ಬಿಡ್ತೀನಿ, ಆಲ್ರೆಡಿ ಹೇಳಿದ್ದೀನಿ. 4th 5th ವೀಡಿಯೋ ಯಾರು ಕರೆಕ್ಟಾಗಿ ಗೆಸ್ ಮಾಡಿರ್ತಾರೆ ಅವ್ರಿಗೆ ಪ್ರೀಮಿಯಮ್ ಟಿಕೆಟ್ ನಾನು ಕೊಡ್ತೀನಿ. ನನ್ನ ಜೊತೆ ಟ್ರಾವೆಲ್ ಮಾಡೋಕ್ಕೆ ಅವಶ್ಯಕತೆ ಸಿಗುತ್ತೆ. ಸೊ ಪ್ರೀಮಿಯಮ್ ಟ್ರೈನಲ್ಲಿ ನಾವು ಟ್ರಾವೆಲ್ ಮಾಡ್ತೀವಿ, ಶತಾಬ್ದಿ ಇಲ್ಲಿ, ವಂದೇ ಭಾರತ್ ಇಲ್ಲಿ, ಅಥವಾ ರಾಜಧಾನಿ ಶಾರ್ಟ್ ಡಿಸ್ಟೆನ್ಸಲ್ಲಿ. ಸೊ ಪ್ರೀಮಿಯಮ್ ಟ್ರೈನ್ ನಿಮ್ಗೆ ಸಿಗುತ್ತೆ ಟಿಕೆಟು ನನ್ನ ಜೊತೆ ಟ್ರಾವೆಲ್ ಮಾಡೋಕ್ಕೆ. ಮತ್ತು ಟ್ರೈ ಮಾಡ್ತೀನಿ ರುದ್ರಾಬೈನು ನಮ್ಮ ಜೊತೆನ ಎಲಿಯೋಕ್ಕೆ. ಸೊ ಇದೇ ನಮ್ಮದು ಗಿವ್ ಅವೇ ಇದ್ದಿದ್ದು. ಆ ಕ್ರೈಟೀರಿಯಾ ಎಲ್ಲ ಏನಿದೆ, ಹೆಂಗೆ ನೀವು ಪಾರ್ಟಿಸಿಪೇಷನ್ ಆಲ್ರೆಡಿ ಮುಗಿದಿದೆ. ಸೊ ಕ್ರೈಟೀರಿಯಾ ಏನಿರುತ್ತೆ ಆ ಕ್ರೈಟೀರಿಯಾ ಫಾಲೋ ಮಾಡಿದರೆ ಮತ್ತು ಆ ಕ್ರೈಟೀರಿಯಾ ಫುಲ್ಫಿಲ್ ಆಗಿದರೆ ಆವಾಗಲೇ ನಾವು ನಿಮಗೆ ಲೈಕ್ ಗಿವ್ ಅವೇ ಕೊಡೋಕ್ಕೆ ಆಗೋದು. ದಯವಿಟ್ಟು ಆ ವೀಡಿಯೋಸ್ ಇನ್ನೂ 4 ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿಬಿಡಿ. ಮತ್ತು ಐ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗಿರ್ಬೋದು. ನಮ್ಮ ಪಕ್ಕದಲ್ಲಿ ಇಲ್ಲಿ ನಿಂತ್ಕೊಂಡಿದೆ ಚಾಮರಾಜನಗರದಿಂದ ಮೈಸೂರಿಗೆ ಹೋಗುವ ಪ್ಯಾಸೆಂಜರ್ ಟ್ರೈನು. ಸೊ ಇದು ಹಿಡ್ಕೊಂಬಿಟ್ಟು ನಾನು ವಾಪಸ್ ಹೋಗ್ತೀನಿ. ಆನ್ ಟೈಮಿಗೆ ಬಂತು. ಏನಾದರೂ ಡಿಲೇ ಆಗ್ತಿದ್ರೆ ನಾನು ಟಿಕೆಟ್ ತೊಗೊಳಕ್ಕಾಗ್ತಿಲ್ಲ, ಬಟ್ ಟಿಕೆಟ್ ಆನ್ ಟೈಮ್ ತೊಗೊಂಬಿಟ್ಟು ಹೋಗ್ಬಿಟ್ಟು ಇಲ್ಲಿಂದ ಬೆಂಗಳೂರಿಗೆ ಡೈರೆಕ್ಟ್ ತೊಗೊಂಡಿದ್ದೀನಿ. ಬಟ್ ಇದು ಬೆಂಗಳೂರು ಹೋಗೋಲ್ಲ, ಇಲ್ಲಿಂದ ಮೈಸೂರು ಹೋಗುತ್ತೆ. ಸೊ ಮೈಸೂರಿನ ನಂಗೆ ತಾಲ್ಗುಪ್ಪ ಗಾಡಿ ಸಿಗುತ್ತೋ ಇಲ್ಲ ಅಂತ ಡೌಟು. ಈಗ ನಾನೇ ಅಂದ್ಕೊಂಡಿದ್ದೆ ಇದು ತಾಲ್ಗುಪ್ಪಗೆ ಹೋಗುತ್ತೆ, ಬಟ್ ಇಲ್ಲ, ನೋಡೋಣ. ತಾಲ್ಗುಪ್ಪ ಗಾಡಿ ಸಿಕ್ಬಿಟ್ರೆ ನಮಗೆ ಲಕ್ಕು. ಮತ್ತು ಈ ಗಾಡಿ ಇಲ್ಲೇ ಎಂಡ್ ಆಗುತ್ತೆ. ಇದು ಇವಾಗ 9:45ಗೆ ತಿರ್ಗಾ ಚಾಮರಾಜನಗರ ಮೈಸೂರು ಪ್ಯಾಸೆಂಜರ್ ಹೋಗುತ್ತೆ. ಸೊ ಐ ಹೋಪ್ ನಿಮ್ಗೆ ಈ ಪ್ಯಾಸೆಂಜರ್ ಸೀರೀಸ್ ಇಷ್ಟ ಆಯಿತು. ಪ್ಯಾಸೆಂಜರ್ ಸೀರೀಸ್ ಇಷ್ಟ ಆಗಿದ್ರೆ ಮತ್ತು ಇನ್ನೊಂದು, ಇದು ಮುಂದೆ ಏನು ಲೈನ್ ಇಲ್ಲ, ಸದ್ಯಕ್ಕೆ ಕನ್ಸ್ಟ್ರಕ್ಷನ್ ಇಲ್ಲ, ಇದೇ ಲಾಸ್ಟ್ ರೈಲ್ವೆ ಸ್ಟೇಷನ್ ಈ ರೂಟ್ದು. ನಾನು ಸೌತಿಗೆ ಬಂದುಬಿಟ್ಟಿದ್ದೀನಿ, ಇನ್ನು ಫುಲ್ ನಾರ್ತ್ಗೆ ಹೋಗಿಲ್ಲ, ಬೀದರ್ ಕಡೆ ಹೋಗಿಲ್ಲ. ಹೋಪ್ ಬೇಗನೆ ಅಲ್ಲಿ ಬರ್ತೀನಿ ನಾನು. ವೀಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ಪ್ಯಾಸೆಂಜರ್ ಸೀರೀಸಲ್ಲಿ ಯಾವ ಟ್ರೈನ್ ಜರ್ನಿ ನಿಮ್ಗೆ ಇಷ್ಟ ಆಯಿತು ಅದು ಕಮೆಂಟ್ ಮಾಡಿ. ಮತ್ತು ಸಿಗೋಣ ಇನ್ನೊಂದು ವೀಡಿಯೋಲ್ಲಿ, ಇನ್ನೊಂದು ಸೀರೀಸು. ಬೇಗನೆ ನಾನು ಉತ್ತರ ಪ್ರದೇಶ್ ನಮ್ಮ ಊರಿನ ಸೀರೀಸ್ ಎಲ್ಲ ತೊಗೊಂಬರ್ತೀನಿ. ಆ ವಿಡಿಯೋ ನೋಡಬೇಕಂದ್ರೆ ದಯವಿಟ್ಟು ಚಾನಲ್ ಅಪ್ಪ ಸಬ್ಸ್ಕ್ರೈಬ್ ಮಾಡಿಬಿಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.